ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿ ದಿನಾಂಕ 30/8/25. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಪರಸ್ಪರ ಕೂಡಿ ತರಗತಿಯನ್ನು ನಡೆಸಿ ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಿ ಸತ್ಯ ಸಂಪಾದನೆ ಮಾಡಿಕೊಳ್ತಾ ಇರಬೇಕು. ಪ್ರಶ್ನೆ: ನೀವು ಮಕ್ಕಳಿಗೆ ಯಾವ ಅಹಂಕಾರವು ಎಂದೂ ಬರಬಾರದು. ಉತ್ತರ ಆಗಿದೆ, ಈ ಚಿಕ್ಕ ಚಿಕ್ಕ ಬಾಲಕಿಯರು ನಮಗೇನು ತಿಳಿಸ್ತಾರೆ? ಕೆಲವು ಮಕ್ಕಳಲ್ಲಿ ಅಹಂಕಾರವು ಬಂದ್ಬಿಡ್ತದೆ. ಹಿರಿಯ ಸೋದರಿಯರು ಎಲ್ಲಿಯಾದರೂ ಹೊರ ಹೋದರೆ ಮುನಿಸ್ಕೊಂಡು ತರಗತಿಗೆ ಬರುವುದನ್ನೇ ನಿಲ್ಲಿಸಿಬಿಡ್ತಾರೆ. ಇದು ಮಾಯ ವಿಘ್ನ ಆಗಿದೆ. ತಂದೆ ತಿಳಿಸ್ತಾರೆ, ಮಕ್ಕಳೇ, ನಿಮಗೆ ತಿಳಿಸುವಂಥ ಶಿಕ್ಷಕರ ನಾಮ ರೂಪ ನೋಡದೆ ತಂದೆಯ ನೆನಪಿನಲ್ಲಿದ್ದು ಮುರಳಿಯನ್ನು ಕೇಳಿ ಅಹಂಕಾರದಲ್ಲಿ ಬರಬೇಡಿ. ಓಂ ಶಾಂತಿ. ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಾರೆ, ತಂದೆ ಎಂದು ಹೇಳಲಾಗ್ತದೆ ಅಂದಮೇಲೆ ಇಷ್ಟೊಂದು ಮಕ್ಕಳಿಗೆ ಒಬ್ಬ ದೈಹಿಕ ತಂದೆ ಅಂತೂ ಆಗಿರಲು ಸಾಧ್ಯ ಇಲ್ಲ. ಇಲ್ಲಿ ಆತ್ಮಿಕ ತಂದೆ ಆಗಿದ್ದಾರೆ. ಅವರಿಗೆ ಅನೇಕ ಮಕ್ಕಳಾಗಿದ್ದೀರಿ ನೀವು. ಮಕ್ಕಳಿಗಾಗಿ ಈ ಟೇಪ್ ಅಂದರೆ ಆ ಕಾಲದಲ್ಲಿ ಮುರಳಿ ಟೇಪ್, ಗ್ರಾಮ್ಫೋನ್ ರೆಕಾರ್ಡ್ ಇತ್ಯಾದಿ ಇತ್ತು. ಈ ಟೇಪು, ಮುರಳಿ ಇತ್ಯಾದಿ ಎಲ್ಲ ಸಾಮಗ್ರಿ ಮಕ್ಕಳಿಗೋಸ್ಕರ. ಮಕ್ಕಳಿಗೀಗ ಗೊತ್ತಿದೆ, ನಾವೀಗ ಪುರುಷೋತ್ತಮರಾಗಲು ಸಂಗಮ್ ಯುಗದಲ್ಲಿ ಕುಳಿತಿದ್ದೇವೆ. ಇದು ಸಹ ಖುಷಿಯ ಮಾತಾಗಿದೆ. ತಂದೆಯೇ ಪುರುಷೋತ್ತಮರನ್ನಾಗಿ ಮಾಡ್ತಿದ್ದಾರೆ. ಈ ಲಕ್ಷ್ಮೀನಾರಾಯಣರು ಪುರುಷೋತ್ತಮರಲ್ಲವೇ? ಈ ಸೃಷ್ಟಿಯಲ್ಲೇ ಉತ್ತಮ ಪುರುಷರು, ಮಧ್ಯಮ ಮತ್ತು ಕನಿಷ್ಠರು ಅಂತ ಇರ್ತಾರೆ. ಆದಿಯಲ್ಲಿ ಉತ್ತಮರು, ಸೃಷ್ಟಿಯ ಮಧ್ಯದಲ್ಲಿ ಮಧ್ಯಮ ವರ್ಗದ ಆತ್ಮಗಳು, ಅಂತ್ಯದಲ್ಲಿ ಕನಿಷ್ಠರು. ಹೇಗೆ ಪ್ರತಿಯೊಂದು ವಸ್ತು ಮೊದಲು ಹೊಸದು ಉತ್ತಮ ಇರ್ತದೆ, ನಂತರ ಮಧ್ಯಮ, ಕೊನೆಯಲ್ಲಿ ಕನಿಷ್ಠ ಕ್ವಾಲಿಟಿ ಡೌನ್ ಅರ್ಥಾತ್ ಹಳೇದಾಗ್ತದೆ. ಪ್ರಪಂಚದ ಸ್ಥಿತಿಯೂ ಹಾಗೇನೆ. ಅಂದಮೇಲೆ ಯಾವ ಯಾವ ಆತ್ಮಗಳ ಮೇಲೆ ಮನುಷ್ಯರಿಗೆ ಸಂಶಯ ಬರ್ತದೆ ಅದ್ರ ಮೇಲೆ ತಿಳಿಸ್ಬೇಕಾಗ್ತದೆ. ಯಾರ್ಯಾರಿಗೆ ಯಾವ ಯಾವ ಪಾಯಿಂಟಲ್ಲಿ ಡೌಟ್ ಬರ್ತದೆ ಹಾಗೆ ಹೇಳಬೇಕು. ಬಹುತೇಕ ಬ್ರಹ್ಮನ ಬಗೆಯೇ ಕೇಳ್ತಾರೆ, ಇವರನ್ನು ಏಕೆ ಕೂರಿಸಿದ್ದಾರೆ ತ್ರಿಮೂರ್ತಿ ಚಿತ್ರದಲ್ಲಿ? ಆಗ ಅವರನ್ನು ಕಲ್ಪವೃಕ್ಷದ ಚಿತ್ರದ ಮುಂದೆ ಕರೆತರಬೇಕು, ಅಲ್ಲಿ ತೋರಿಸಿ. ಕೆಳಗೆ ತಪಸ್ಸು ಮಾಡ್ತಿದ್ದಾರೆ ಮತ್ತು ಮೇಲೆ ಅಂತ್ಯದಲ್ಲಿ ಬಹಳ ಜನ್ಮಗಳ ಅಂತ್ಯದಲ್ಲಿ ನಿಂತಾರೆ. ಕಲ್ಪವೃಕ್ಷದಲ್ಲಿ ತಂದೆ ಹೇಳ್ತಾರೆ, ನಾನು ಇವರಲ್ಲಿ ಪ್ರವೇಶ ಮಾಡ್ತೇನೆ. ಈ ಮಾತುಗಳು ಹೇಳೋರು ಬಹಳ ಬುದ್ಧಿವಂತರಿರಬೇಕು. ಒಂದು ವೇಳೆ ಒಬ್ರು ಮಂದ ಬುದ್ಧಿಯವರು ಇರ್ತಾರೆ ಅಂದ್ರೆ ಅವರಿಂದ ಎಲ್ಲ ಬೀಕೆಗಳ ಹೆಸರು ಹಾಳಾಗ್ತದೆ. ಕಲ್ಪವೃಕ್ಷದಲ್ಲಿ ಹೇಳುವಾಗ ಬಹಳ ಡೀಟೇಲ್ ಸ್ಪಷ್ಟ ಹೇಳ್ಬೇಕು, ಪೂರ್ಣ ತಿಳಿಸ್ಲಿಕ್ಕೆ ಬರೋದಿಲ್ಲ. ಬಲೆ ಎಲ್ಲರೂ ಅಂತಿಮದಲ್ಲಿಯೇ ಸಂಪೂರ್ಣ ತೆರಗಡೆ ಆಗೋದು. ಈ ಸಮಯದಲ್ಲಿ 14 ಸಂಪೂರ್ಣರಾಗಲು ಸಾಧ್ಯ ಇಲ್ಲ. ಆದ್ರೆ ತಿಳಿಸ್ಕೊಡೋದ್ರಲ್ಲಿ ಅವಶ್ಯವಾಗಿ ನಂಬರ್ ವಾರ್ ಇರ್ತಾರೆ. ಪರಂಪಿತ ಪರಮಾತ್ಮನೊಂದಿಗೆ ಪ್ರೀತಿ ಇಲ್ಲ ಅಂದ್ರೆ ವಿಪರೀತ ಬುದ್ಧಿಯವರಾದ್ರಲ್ವಾ, ಇದ್ರ ಮೇಲೆ ನೀವು ತಿಳಿಸ್ಕೊಡಿ. ಯಾರು ಪ್ರೀತಿ ಬುದ್ಧಿಯವರಾಗಿರ್ತಾರೋ ಅವ್ರದ್ದು ವಿಜಯ, ವಿಪರೀತ ಬುದ್ಧಿಯವ್ರದ್ದು ವಿನಶ್ಯಂತಿ. ಈ ಮಾತಿಗೆ ಕೆಲವರು ಕೋಪಗೊಳ್ತಾರೆ, ಮತ್ತೇನಾದ್ರೂ ನಿಂದನೆ ಹಾಕ್ತಾರೆ. ಜಗಳ ಕಾಯೋದ್ರಲ್ಲಿಯೇ ನಿಂದಿಸೋದು, ಜಗಳ ಕಾಯೋದ್ರಲ್ಲಿಯೂ ಲೇಟ್ ಮಾಡಲ್ಲ. ಬಾಬಾ ಹೇಳ್ತಾರೆ, ಯಾರೇನು ತಾನೇ ಮಾಡಲು ಸಾಧ್ಯ? ಕೆಲವೊಮ್ಮೆ ಅಂದ್ರೆ ಹಂಗ್ ನಿಂದಿಸೋರ್ನ ಯಾರು ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತಾರೆ ಬಾಬಾ. ಕೆಲವೊಮ್ಮೆ ಚಿತ್ರಗಳಿಗೆ ಬೆಂಕಿ ಹಾಕೋದ್ರಲ್ಲೂ ಹಿಂದೇಟ್ ಹಾಕಲ್ಲ. ತಂದೆ ಸಲಹೆಯನ್ನು ಕೊಡ್ತಾರೆ, ಈ ಚಿತ್ರಗಳನ್ನು ಇನ್ಶೂರೆನ್ಸ್ ಮಾಡಿಸಿ. ವಿರೋಧ ಮಾಡೋರು ಸುಮ್ನೆ ಗುಪ್ತವಾಗಿ ಬಂದು ಬೆಂಕಿ ಹಚ್ಚಿಬಿಡ್ತಾರೆ ಎಕ್ಸಿಬಿಷನ್ ಸ್ಟಾಲ್ಸ್ಗೆ.
ಒಂದ್ಸರಿ ಹಾಗೆ ಆಗಿತ್ತು ಕೆಲವು ವರ್ಷ ಹಿಂದೆ ಗೋವಾದಲ್ಲಿ. ಮಕ್ಕಳ ಸ್ಥಿತಿ ತಂದೆಗೂ ಗೊತ್ತಿದೆ, ವಿಕಾರಿ ದೃಷ್ಟಿಯ ಬಗ್ಗೆಯೂ ತಂದೆ ಪ್ರತಿನಿತ್ಯ ತಿಳಿಸ್ತಾರೆ. ಬಾಬಾ ತಾವು ವಿಕಾರಿ ದೃಷ್ಟಿಯ ಬಗ್ಗೆ ತಿಳಿಸಿದ್ದೀರೆಂದು ಬರೀತಾರೆ. ಇದು ತಮೋಪ್ರಧಾನದ ಪ್ರಪಂಚ ಅಲ್ವಾ, ದಿನ ಪ್ರತಿದಿನ ತಮೋಪ್ರಧಾನ ಆಗ್ತಾ ಹೋಗ್ತಾರೆ. ಅವರಂತೂ ತಿಳಿತಾರೆ, ಕಲಿಯುಗವು ಇನ್ನು ಮೊಣಕಾಲುಗಳ ಬಲದಲ್ಲಿ ನಡೀತಿದೆ, ಇನ್ನು ನಿಧಾನ ಇದೆ, ಅಜ್ಞಾನ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆ. ಕೆಲವೊಮ್ಮೆ ಇದನ್ನು ಹೇಳ್ತಾರೆ, ಇದು ಮಹಾಭಾರತ ಯುದ್ಧದ ಸಮಯ ಆಗಿದೆ ಅಂದ್ಮೇಲೆ ಅವಶ್ಯವಾಗಿ ಭಗವಂತನ ಯಾವುದೋ ರೂಪದಲ್ಲಿರೋರು, ರೂಪವನ್ನಂತೂ ತಿಳಿಸೋದಿಲ್ಲ. ಅವರು ಯಾರಲ್ಲಿ ಪ್ರವೇಶ ಮಾಡ್ತಾರೆ ಅವರಿಗೆ ಭಾಗ್ಯಶಾಲಿ ರಥ ಎಂದು ಗಾಯನ ಇದೆ. ಆತ್ಮನಿಗೆ ತನ್ನದೇ ಆದ ರಥ ಇದೆ ಅಲ್ವಾ, ಅದರಲ್ಲಿ ಬಂದು ಪ್ರವೇಶ ಮಾಡ್ತಾರೆ. ಅವರಿಗೆ ಬ್ರಹ್ಮ ಭಾಗ್ಯಶಾಲಿ ರಥ ಎಂದು ಹೇಳೋದು. ಶಿವಬಾಬಾವ್ರಿಗೆ ತಂದೆ ಆದ ಶರೀರ ರಥ ಇಲ್ಲ. ಆದ್ರೆ ಶಿವ ತಂದೆ ಜನ್ಮ ತೆಗೆದುಕೊಳ್ಳೋದಿಲ್ಲ, ಅಂದ್ರೆ ಅಯೋನಿಜ. ಇವರ ಬ್ರಹ್ಮನ ಪಕ್ಕದಲ್ಲಿ ಭ್ರುಕುಟಿಯಲ್ಲಿ ಬಂದು ಕುಳಿತು ಜ್ಞಾನವನ್ನ ಹೇಳ್ತಾರೆ. ಎಷ್ಟು ಚೆನ್ನಾಗಿ ತಿಳಿಸ್ತಾರೆ. ತ್ರಿಮೂರ್ತಿ ಚಿತ್ರವೂ ಇದೆ. ತ್ರಿಮೂರ್ತಿಗಳೆಂದು ಬ್ರಹ್ಮ ವಿಷ್ಣು ಶಂಕರರಿಗೆ ಹೇಳ್ತಾರೆ. ಅಂದ್ಮೇಲೆ ಅವಶ್ಯವಾಗಿ ಇವರು ಏನು ಕರ್ತವ್ಯ ಮಾಡಿ ಹೋಗಿದ್ದಾರೆ ಇದನ್ನು ಮತ್ತೆ ರಸ್ತೆಗಳಿಗೆ ಮನೆಗಳಿಗೆ ಸಹ ತ್ರಿಮೂರ್ತಿ ಹೆಸರಿಟ್ಟಿದ್ದಾರೆ. ಹೇಗೆ ಮಾರ್ಗಕ್ಕೆ ಸುಭಾಷ್ ಮಾರ್ಗ ಅಂತ ಹೆಸರನ್ನಿಟ್ಟಿರ್ತಾರೆ. ಸುಭಾಷ್ ರವರ ಚರಿತ್ರೆಯನ್ನಂತೂ ಎಲ್ಲರೂ ತಿಳಿದಿದ್ದಾರೆ. ನಂತರ ಕುಳಿತವರ ಚರಿತ್ರೆಯನ್ನು ಬರೀತಾರೆ, ಮತ್ತೆ ಅದನ್ನು ದೊಡ್ಡದನ್ನಾಗಿ ಮಾಡ್ತಾರೆ. ಪ್ರಚಾರ ಬಲೆ ಎಷ್ಟು ಬೇಕಾದ್ರೂ ಅವರ ಮಹಿಮೆಯನ್ನು ಬರೆಯೋರು. ಹೇಗೆ ಗುರುನಾನಕರ ಪುಸ್ತಕ ಎಷ್ಟು ದೊಡ್ಡದಾಗಿ ಮಾಡಿರ್ತಾರೆ, ಬರೀತಾರೆ. ಅವರು ಇಷ್ಟೊಂದು ಬರೆಯಲ್ಲ, ಜ್ಞಾನದ ಬದಲು ಭಕ್ತಿಯ ಮಾತುಗಳನ್ನ ಬರೆದಿದ್ದಾರೆ. ಈ ಚಿತ್ರ ಇತ್ಯಾದಿಗಳು ತಿಳಿಸುವುದಕ್ಕಾಗಿ ಮಾಡಲಾಗಿದೆ. ಇದಂತೂ ನಿಮ್ಗೆ ಗೊತ್ತಿದೆ. ಈ ಕಣ್ಣುಗಳಿಗೆ ಏನೆಲ್ಲ ಕಾಣ್ತದೋ ಇದೆಲ್ಲ ವಿನಾಶ ಆಗಲಿದೆ, ಬೆಂಕಿ ಹತ್ಕೊಳ್ಳೋದು. ಬಾಕಿ ಆತ್ಮ ಇಲ್ಲಿರಲು ಸಾಧ್ಯ ಇಲ್ಲ, ಅವಶ್ಯವಾಗಿ ಮನೆಗೆ ಹೋಗೋದು. ಇಂಥ ಮಾತುಗಳು ಎಲ್ಲರ ಬುದ್ಧಿಯಲ್ಲೂ ಅರ್ಥ ಆಗಲ್ಲ. ಒಂದು ವೇಳೆ ಧಾರಣೆ ಆಗ್ತಿದ್ರೆ ತರಗತಿಯನ್ನು ಏಕೆ ನಡೆಸೋದಿಲ್ಲ? ಅಂದ್ರೆ ಎಲ್ಲರೂ ಜ್ಞಾನ ಧಾರಣೆ ಆಗಿದ್ರೆ ಕ್ಲಾಸ್ ಯಾಕೆ ಮಾಡಕ್ ಬರಲ್ಲ? 7-8 ವರ್ಷಗಳಾದ್ರೂ ಕ್ಲಾಸ್ ಮಾಡ್ಲಿಕ್ಕೆ, ತರಗತಿ ನಡೆಸುವಷ್ಟು, ಜ್ಞಾನ ಕೊಡುವಷ್ಟು ಯಾರಿಗೂ ಬರಲ್ಲ, ತಯಾರಿ ಇರಲ್ಲ. ಅನೇಕ ಕಡೆ ಹೀಗೆ ಮಾಡಿಯೋ ಮಾಡ್ತಾರೆ, ಆದ್ರೂ ಸಹ ತಿಳ್ಕೊಳ್ತಾರೆ ಮಾತೆಯರ ಪದವಿ ದೊಡ್ಡದಾಗಿದೆ, ಚಿತ್ರಗಳು ಬಹಳಷ್ಟಿವೆ, ಮತ್ತೆ ಮುರುಳಿಯನ್ನು ಧಾರಣೆ ಮಾಡಿಕೊಂಡು ಅದರ ಬಗ್ಗೆ ಸ್ವಲ್ಪ ತಿಳಿಸ್ತಾರೆ. ಇದನ್ನು ಯಾರು ಬೇಕಾದ್ರೂ ಮಾಡಬಲ್ರು. ಚಿತ್ರಗಳು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಯಾರಾದ್ರೂ ಮಾಡ್ಬೋದು, ಅಕ್ಕಂದ್ರೆ ಬೇಕು ಅಂತಿಲ್ಲ, ಬಹಳ ಸಹಜ ಇದೆ. ಆದ್ರೆ ಬ್ರಾಹ್ಮಣಿಯರನ್ನೇ ಏಕೆ ಬಯಸೋರು ಗೊತ್ತಿಲ್ಲ. ಬ್ರಾಹ್ಮಣಿಯರು ಎಲ್ಲಿಯಾದ್ರೂ ಹೋದ್ರೆ ಸಾಕು, ಮುನಿಸ್ಕೊಂಡ್ಬಿಡ್ತಾರೆ, ತರಗತಿಗೆ ಬರೋದಿಲ್ಲ, ಪರಸ್ಪರ ಕಿರಿಕಿರಿ ಮಾಡ್ಕೊಂಡ್ಬಿಡ್ತಾರೆ. ಮುರುಳಿಯನ್ನಂತೂ ಯಾರು ಬೇಕಾದ್ರೂ ತಿಳಿಸ್ಬೋದಲ್ವ? ಶುಭಾಬರ ವಾಕ್ಯ, ಅಕ್ಕಂದ್ರಿಲ್ಲ ಅಂದ್ರೆ ಬೇರೆಯವ್ರ ವಾಣಿ ಓದಿದ್ರೆ ಕ್ಲಾಸ್ ಬಿಟ್ಬಿಡ್ತಾರೆ. ಇದಕ್ಕೆ ಬಿಡೋದಿಲ್ಲ, ಬಿಡುವಿಲ್ಲ ಅಂತ ಹೇಳಲ್ಲ, ರಜೆ ಇಲ್ಲ ಈ ಶಾಲೆಗೆ. ಇಲ್ಲಿ ತಮ್ಮ ಕಲ್ಯಾಣವನ್ನ ಮಾಡಿಕೊಂಡು ಅನ್ಯರ ಕಲ್ಯಾಣ ಮಾಡಬೇಕು. ಬಹಳ ದೊಡ್ಡ ಸಂಪಾದನೆ, ಸತ್ಯ ಸಂಪಾದನೆ ಮಾಡಿಸ್ಬೇಕಾಗಿದೆ. ಮನುಷ್ಯರ ಜೀವನವು ವಜ್ರ ಸಮಾನವಾಗಲಿ. ಸ್ವರ್ಗದಲ್ಲಿ ಎಲ್ಲರೂ ಹೋಗ್ತಾರೆ, ಅಲ್ಲಿ ಸದಾ ಸುಖಿಯಾಗಿರ್ತಾರೆ. ಪ್ರಜೆಗಳ ಆಯುಷು ಕಡಿಮೆ ಇರ್ತದೆ ಅಲ್ವಾ? ಪ್ರಜೆಗಳಿಗೂ ದೀರ್ಘಾಯುಷ್ ಇರುತ್ತದೆ. ಪ್ರಜೆಗಳದ್ದೇನು ಕಡಿಮೆ ಆಯುಷ್ ಅಂತಿರಲ್ಲ, ಅವರು ದೀರ್ಘಾಯುಷ್ ಸ್ವರ್ಗದಲ್ಲಿ. ಇದು ಅಮರ ಲೋಕ ಆಗಿದೆ. ಬಾಕಿ ಪದವಿ ಹೆಚ್ಚು ಕಡಿಮೆ ಇರ್ತದೆ. ಅಂದಾಗ ಯಾವುದೇ ವಿಷಯದ ಮೇಲೆ ಕ್ಲಾಸ್ ಮಾಡಬೇಕು, ಆದ್ರೆ ಒಳ್ಳೆಯ ಬ್ರಾಹ್ಮಣಿಯ ಬೇಕು. ಯಾಕೆ ಹೇಳೋದು? ಪರಸ್ಪರ ತಾವೇ ತರಗತಿ ನಡೆಸ್ಬೋದಾಗಿದೆ. ಆದ್ರಿಂದ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಕೆಲವ್ರಿಗಂತೂ ಈ ಚಿಕ್ಕ ಚಿಕ್ಕ ಬಾಲಕಿಯರು, ಏನಾದ್ರು ಸಣ್ಣ ಕುಮಾರಿಯರು ಏನು ತಿಳಿಸೋರು, ನಮ್ಗೇನ್ ಹೇಳೋದು ಇವ್ರು ಸಣ್ಣ ಸಣ್ಣ ಕುಮಾರಿಯರು ಅಂತ ಅಹಂಕಾರ ಕೆಲವ್ರಿಗೆ ಬರ್ತದೆ. ಮಾಯ ವಿಘ್ನಗಳು ಬಹಳ ಬರ್ತವೆ, ಅದು ಒಂದು ಮಾಯನೆ ಅಂತಾರೆ ಬಾಬಾ. ಬುದ್ಧಿಯಲ್ಲಿ ಆತರ ಮಾತೆಲ್ಲ ವಿಚಾರ ಬರಬಾರ್ದು. ತಂದೆ ಪ್ರತಿನಿತ್ಯ ತಿಳಿಸ್ತಾರೆ. ಶಿವ ತಂದೆಯಂತೂ ಟಾಪಿಕ್ನ ಮೇಲೆ ತಿಳಿಸೋದಿಲ್ಲ ಅಲ್ಲವೇ? ಅವರು ಸಾಗರನಾಗಿದ್ದಾರೆ. ಬೇರೆ ಬೇರೆ ಅಲೆಗಳು, ಒಂದೇ ಟಾಪಿಕ್ ಬಾಬಾ ಹೇಳಲ್ಲ. ವೆರೈಟಿ ಡೈಲಿ ಬಾಬಾ ಜ್ಞಾನ ಹೇಳ್ತಾ ಇರ್ತಾರೆ. ಕೆಲವೊಮ್ಮೆ ಮಕ್ಕಳಿಗೆ ತಿಳಿಸ್ತಾರೆ, ಕೆಲವೊಮ್ಮೆ ಹೊರಗಿನವ್ರಿಗೆ ತಿಳಿಸ್ತಾರೆ.
ಮುರುಳಿಯಂತೂ ಎಲ್ಲರಿಗೂ ಸಿಗ್ತದೆ. ಅಕ್ಷರಗಳು ಗೊತ್ತಿಲ್ಲ ಅಂದ್ರೆ ಕಲಿಯಬೇಕು. ತಮ್ಮ ಉನ್ನತಿಗಾಗಿ ಪುರುಷಾರ್ಥ ಮಾಡಬೇಕು. ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು. ಈ ಬ್ರಹ್ಮ ತಂದೆ ಸಹ ತಿಳಿಸ್ತಾರೆ. ಆದ್ರೆ ಮಕ್ಕಳ ಬುದ್ಧಿಯೋಗ ಶಿವ ತಂದೆ ಕಡೆ ಇರಬೇಕು. ಮಕ್ಕಳೇ ಯಾವಾಗಲೂ ಶಿವ ತಂದೆ ತಿಳಿಸ್ತಾರೆ ಅಂತಾನೆ ತಿಳ್ಕೊಳ್ಳಿ. ಶಿವ ತಂದೆ ಹೇಳ್ತಾ ಇದ್ದಾರೆ ಅಂತಾನೆ ಹೇಳಿ. ಶಿವ ತಂದೆಯನ್ನು ನೆನಪು ಮಾಡಿ. ಶಿವ ತಂದೆಯು ಪರಂಧಾಮದಿಂದ ಬಂದಿದ್ದಾರೆ, ಮುರುಳಿಯನ್ನು ನುಡಿಸ್ತಿದ್ದಾರೆ. ಈ ಬ್ರಹ್ಮ ತಂದೆಯಂತೂ ಪರಂಧಾಮದಿಂದ ಬಂದು ತಿಳಿಸೋದಿಲ್ಲ. ಅಂದಾಗ ಸದಾ ಈ ರೀತಿ ತಿಳಿಯಿರಿ, ಶಿವ ತಂದೆಯೇ ಈ ತನುವಲ್ಲಿ ಬಂದು ನಮ್ಗೆ ಮುರುಳಿಯನ್ನು ನುಡಿಸ್ತಿದ್ದಾರೆ. ಇದು ಬುದ್ಧಿಯಲ್ಲಿ ನೆನಪಿರಬೇಕು. ಯಥಾರ್ಥ ರೀತಿಯಲ್ಲಿ ಇದು ಬುದ್ಧಿಯಲ್ಲಿದ್ರೂ ಸಹ ನೆನಪಿನ ಯಾತ್ರೆ ಇರುತ್ತದಲ್ವಾ. ಆದ್ರೆ ಇಲ್ಲಿ ಕುಳಿತಿದ್ರು ಸಹ ಅನೇಕರದು ಬುದ್ಧಿಯೋಗ ಅಲ್ಲಿ ಇಲ್ಲಿ ಹೊರಗೆ ಅಲ್ದಾಡ್ತದೆ. ನೀವಿಲ್ಲಿ ಬಂದಾಗ ಬಹಳ ಚೆನ್ನಾಗಿ ನೆನಪಿನ ಯಾತ್ರೆಯಲ್ಲಿರಬಹುದು. ಅಂದ್ರೆ ಇಲ್ಲೇನು ಸೆಂಟ್ರಲ್ಲಿ ಮಧುಬಂದಲ್ಲಿ ಏನು ಕೆಲಸ ಇಲ್ಲ, ಬುದ್ಧಿ ಅಲ್ದಾಡಬಾರ್ದು. ಇಲ್ಲ ಅಂದ್ರೆ ತಮ್ಮ ಹಳ್ಳಿಯ ನೆನಪು ಬರ್ಬೋದು, ಊರು ಮನೆ ನೆನಪು ಬರ್ಬೋದು. ಶಿವ ತಂದೆ ನಮಗೆ ಇವರಲ್ಲಿ ಕುಳಿತು ತಿಳಿಸ್ಕೊಡ್ತಿದ್ದಾರೆ. ಇದು ಬುದ್ಧಿಯಲ್ಲಿ ನೆನಪಿರಬೇಕು. ನಾವು ಶಿವ ತಂದೆಯ ನೆನಪಿನಲ್ಲಿ ಮುರುಳಿಯನ್ನು ಕೇಳುತ್ತಿದ್ದೇವೆ, ಮತ್ತೆ ಬುದ್ಧಿಯೋಗವು ಎಲ್ಲಿಗೆ ಓಡೋಯ್ತು? ಹೀಗೆ ಅನೇಕರ ಬುದ್ಧಿಯೋಗವು ಅಲ್ಲಿ ಇಲ್ಲಿ ಓಡ್ತಿರ್ತದೆ. ವಾಸ್ತವದಲ್ಲಿ ನೀವು ಇಲ್ಲಿಗೆ ಬಂದಾಗ ಬಹಳ ಚೆನ್ನಾಗಿ ನೆನಪಿನಲ್ಲಿ ಇರಲು ಸಾಧ್ಯ ಇರ್ತದೆ. ಏಕೆಂದ್ರೆ ತಿಳ್ಕೊಂಡಿರಿ, ಶಿವ ತಂದೆ ಪರಂಧಾಮದಿಂದ ಬಂದರೆ. ಹೊರಗಿನ ಊರುಗಳಲ್ಲಿದ್ದಾಗ ಈ ಸಂಕಲ್ಪ ಬರಲ್ಲ. ಬಾಬಾ ಬಂದಾಗ ಮಧುಬಂದಲ್ಲಿ ಬಾಬನ ಸಮ್ಮುಖದಲ್ಲಿ ಬಾಬಾ ಬಂದರೆ ಅಂತ ನೆನಪಿರ್ತದೆ. ಅದೇ ಊರಲ್ಲಿ ಆ ಸಂಕಲ್ಪ ಇರಲ್ಲ. ಕೆಲವರು ಶಿವ ತಂದೆಯ ಮುರುಳಿಯನ್ನು ಈ ಕಿವಿಗಳಿಂದ ಕೇಳ್ತಾ ತಿಳ್ಕೊಳ್ತಾರೆ. ಮತ್ತೆ ತಿಳಿಸುವವರ ನಾಮರೂಪ ನೆನ್ಪಿರಬಾರ್ದು. ಯಾರು ವಾಣಿ ಓದ್ತಾರೆ ಪೀಠದ ಮೇಲೆ ಅವ್ರನ್ನ ಗಮನಿಸೋದು, ಅವ್ರ ನಾಮರೂಪ ಎಲ್ಲ ಬುದ್ಧಿಯಲ್ಲಿ ಇರಬಾರ್ದು. ಬಾಬನ್ ನೆನ್ಪು, ಬಾಬನ್ ಮಾತೆ ಕೇಳ್ಬೇಕು. ಈ ಜ್ಞಾನ ಎಲ್ಲ ಒಳಗಿನದಾಗಿದೆ. ಬುದ್ಧಿನ್ ತಿಳ್ಕೊಳ್ಳೋದು ಆಂತರ್ಯದಲ್ಲಿ ಈ ವಿಚಾರ ಇರ್ಲಿ. ನಾವು ಶಿವ ತಂದೆ ಮುರುಳಿ ಕೇಳ್ತಿದ್ದೇವೆ, ಇಂಥ ಸೋದರಿಯರು ನಮ್ಗೆ ತಿಳಿಸ್ತಿದ್ದಾರೆ ಎಂಬುದು ಮರಿಬೇಕು. ಈ ಅಕ್ಕೋರ್ ವಾಣಿ ಓದ್ತಾರೆ, ಅವ್ರು ಓದ್ತಾರೆ ಅಂತ ಬುದ್ಧಿಯಲ್ಲಿ ಬರಬಾರ್ದು. ಬಾಬೋರ್ ಮುರುಳಿ ಬಾಬಾ ಹೇಳ್ತಿದ್ದಾರೆ ಅಂತ ಬುದ್ಧಿಯಲ್ಲಿ ಇರ್ಲಿ. ಶಿವ ತಂದೆ ಮುರುಳಿಯನ್ನ ಕೇಳ್ತಿದ್ದೇವೆ. ಇವು ಸಹ ನೆನಪಿನಲ್ಲಿರೋ ಯುಕ್ತಿಗಳಾಗಿದೆ. ಎಷ್ಟು ಸಮಯ ನಾವು ಮುರುಳಿಯನ್ನ ಕೇಳ್ತೇವೋ ಅಷ್ಟು ಸಮಯ ನೆನಪಿನಲ್ಲೇ ಇರಬೇಕು. ಶಿವ ತಂದೆ ಹೇಳ್ತಿದ್ದಾರೆ. ಇಲ್ಲಿ ಕುಳಿತಿದ್ರೂ ಸಹ ಅನೇಕರ ಬುದ್ಧಿಯೋಗ ಹೊರಗಡೆ ಅಲ್ಲಿ ಇಲ್ಲಿ ಅಲ್ದಾಡ್ತದೆ. ಹೊಲ ಗದ್ದೆ ಇತ್ಯಾದಿ ನೆನಪು ಬರ್ತಿರ್ತದೆ, ಅಥವಾ ಮಿತ್ರ ಸಂಬಂಧಿ. ನಿಮ್ಮ ಬುದ್ಧಿಯೋಗ ಇಲ್ಲಿ ಅಲಿಯಬಾರದು. ಶಿವ ತಂದೆಯ ನೆನಪು ಮಾಡೋದ್ರಲ್ಲಿ ಯಾವುದೇ ಕಷ್ಟ ಇಲ್ಲ. ಆದ್ರೆ ಮಾಯ ನೆನಪು ಮಾಡಲು ಬಿಡಲ್ಲ. ಇಡೀ ಸಮಯ ಶಿವ ತಂದೆಯ ನೆನಪು ಇರಲ್ಲ. ಬೇರೆಲ್ಲ ಸಂಕಲ್ಪ ಬಂದ್ಬಿಡ್ತವೆ. ನಂಬರ್ ವಾರ್ ಪುರುಷಾರ್ಥ ಅನುಸಾರ ಇದೆ ಅಲ್ವಾ. ಯಾರು ಬಹಳ ಸಮೀಪದವರಿರೋರೋ ಅವರ ಬುದ್ಧಿಯಲ್ಲಿ ಚೆನ್ನಾಗಿ ಕುಳಿತುಕೊಳ್ತದೆ. ಎಲ್ಲರೂ 8ರ ಮಾಲೆಯಲ್ಲಿ ಬರಲು ಸಾಧ್ಯ ಇಲ್ಲ. ಯಾರು ಬಾಬನಿಗೆ ಕ್ಲೋಸ್, ಯಾರು ಶ್ರೇಷ್ಠ ಪದವಿ ಸ್ವರ್ಗದಲ್ಲಿ ಫಸ್ಟ್ ಬರೋರು, ಅವ್ರ ಬುದ್ಧಿಯಲ್ಲಿ ಬೇಗ ಜ್ಞಾನ ಕುತ್ಕೊಳ್ತದೆ ಅಂತಾರೆ ಬಾಬಾ. ಅವರೇ 8ರ ಮಾಲೆಯಲ್ಲಿ ಬರಲು ಸಾಧ್ಯ. ಜ್ಞಾನ, ಯೋಗ, ದೈವಿ ಗುಣ ಇವೆಲ್ಲವೂ ತಮ್ಮಲ್ಲಿ ನೋಡ್ಕೊಳ್ಳಿ. ನನ್ನಲ್ಲಿ ಯಾವುದೇ ಅವಗುಣ ಇದೆಯಾ, ಮಾಯೆಗೆ ವಶ ಆಗಿ ಯಾವುದೇ ವಿಕರ್ಮ ಆಗ್ತಿದೆಯಾ? ಕೆಲವರಲ್ಲಂತೂ ಬಹಳ ಲೋಭಿಗಳಾಗ್ಬಿಟ್ಟಿರ್ತಾರೆ. ಲೋಭವು ಸಹ ಭೂತ ಆಗಿದೆ. ಈ ರೀತಿ ಮಾಯೆಯ ಪ್ರವೇಶತೆ ಆಗ್ಬಿಡ್ತದೆ. ಅವರು ಹಸಿವು ಅಂತಿರ್ತಾರೆ, ತಿನ್ಬೇಕು ಅನಿಸ್ತಿರ್ತದೆ. ಕೆಲವರಲ್ಲಿ ತಿನ್ನುವ ಆಸೆ ಬಹಳ ಇರ್ತದೆ. ಭೋಜನ ಸಹ ಕಾಯ್ದೆ ಅನುಸಾರ ಇರಬೇಕು. ಅತಿ ಲೋಭದಲ್ಲಿ ತಿನ್ಬಾರ್ದು. ಅನೇಕ ಮಕ್ಕಳಿದ್ದಾರೆ ವೆರೈಟಿ. ಬಹಳಷ್ಟು ಮಕ್ಕಳು ಬರೋರಿದ್ದಾರೆ. ಮುಂದೆ ಇನ್ನೂ ಅನೇಕರು ಬರ್ತಾರೆ. ಇಲ್ಲಿ ಇಷ್ಟೊಂದು ಮಂದಿ ಬ್ರಾಹ್ಮಣಿಯರಾಗ್ತಾ ಇರ್ತಾರೆ. ಮಕ್ಕಳಿಗೂ ಸಹ ತಿಳಿಸ್ತೇವೆ, ನೀವು ಬ್ರಾಹ್ಮಣರಾಗಿ ಕುಳಿತುಕೊಂಡು ಮಾತೆಯರನ್ನು ಮುಂದಿಡ್ತಾರೆ, ಅಕ್ಕಂದ್ರನ್ನ ಮುಂದಿಡಬೇಕು. ಶಿವಶಕ್ತಿ ಭಾರತ ಮಾತೆಯರಿಗೆ ಜಯವಾಗ್ಲಿ ಅಂತಾರೆ ಬಾಬಾ. ತಂದೆ ಹೇಳ್ತಾ ಇದ್ದಾರೆ, ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಮತ್ತು ನನ್ನನ್ನು ನೆನಪು ಮಾಡಿ ಸ್ವದರ್ಶನ ಚಕ್ರ ತಿರುಗಿಸ್ತಾ ಇರಿ.
ಸ್ವದರ್ಶನ ಚಕ್ರಧಾರಿಗಳು ನೀವು ಬ್ರಾಹ್ಮಣರಾಗಿದ್ದೀರಿ. ಯಾರಾದ್ರೂ ಹೊಸಬರು ಬಂದ್ರೆ ಈ ಮಾತು ತಿಳ್ಕೊಳ್ಳಕ್ಕೆ ಆಗೋದಿಲ್ಲ. ನೀವು ಸರ್ವೋತ್ತಮ ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣ ಕುಲಭೂಷಣರು, ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ. ಹೊಸಬರು ಯಾರಾದ್ರೂ ಕೇಳಿಸ್ಕೊಂಡ್ರೆ ಸ್ವದರ್ಶನ ಚಕ್ರ ಅಂತೂ ವಿಷ್ಣುಗಿದೆ, ನಾವೆಲ್ಲಿ ಅನ್ಕೊಂತಾರೆ ಇವ್ರು, ಮತ್ತೆ ಎಲ್ಲರಿಗೆ ಈ ರೀತಿ ಹೇಳ್ತಿದ್ದಾರಲ್ಲ ಅಂತ ಅನ್ಕೊಂತಾರೆ. ಅವ್ರು ಒಪ್ಪಲ್ಲ. ಆದ್ರಿಂದ ಹೊಸಬರಿಗೆ ಸಭೆಯಲ್ಲಿ ಬರಲು ಮುರಳಿ ಕ್ಲಾಸ್ ಶಬ್ದ ಹೊಸಬರಿಗೆ ಅರ್ಥ ಆಗಲ್ಲ. ಅವರಿಗೆ ಮುರಳಿ ಕ್ಲಾಸ್ ಸಭೆಯಲ್ಲಿ ಅನುಮತಿ ಇಲ್ಲ, ಯಾಕೆಂದ್ರೆ ಅವರಿಗೆ ಇದು ಅರ್ಥ ಆಗೋದಿಲ್ಲ. ಕೆಲವರು ಇದಕ್ಕೂ ಸಹ ಮುನಿಸ್ಕೊಳ್ತಾರೆ, ನಮ್ಗೆ ಅನುಮತಿ ಕೊಡೋದಿಲ್ಲ, ನಾವೇನು ಬುದ್ಧಿಹೀನ್ರೇನು ಅಂತ ಅನ್ಕೊಂತಾರೆ. ಆದ್ರೆ ಅನ್ಯ ಸತ್ಸಂಗಗಳಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು, ಅಲ್ಲಂತೂ ಶಾಸ್ತ್ರಗಳ ಮಾತನ್ನೇ ಹೇಳ್ತಾರೆ, ಅದನ್ನು ಕೇಳಲು ಪ್ರತಿಯೊಬ್ಬರಿಗೂ ಹಕ್ಕಿದೆ. ಆದ್ರೆ ಇಲ್ಲಿ ನಿಯಮಗಳು ಪಾಲಿಸ್ಬೇಕು. ಮೊದಲು ಯಜ್ಞ ಆದಿಯಲ್ಲಿ ಕೋರ್ಸ್ ಆಗಿ ಬಟ್ಟಿಯಾಗಿ ನಿಯಮ ಧಾರಣೆ ಆದ್ಮೇಲೆ ಮುರಳಿ ಕ್ಲಾಸ್ ಅಲೋ ಮಾಡ್ತಿದ್ರು. ಈ ಈಶ್ವರೀಯ ಜ್ಞಾನ ಬುದ್ಧಿಯಲ್ಲಿ ಕುಳಿತುಕೊಂಡಿಲ್ಲ ಅಂದ್ರೆ ಅಂತವರು ವಿರೋಧಿಗಳಾಗ್ತಾರೆ. ಉಲ್ಟಾ ಅರ್ಥ ಆಯ್ತು ಅಂದ್ರೆ ವಿರೋಧಿ ಆಗ್ತಾರೆ. ಚಿತ್ರಗಳನ್ನು ಸಹ ರಕ್ಷಣೆ ಮಾಡ್ಬೇಕಾಗ್ತದೆ. ಈ ಅಸುರಿ ಪ್ರಪಂಚದಲ್ಲಿ ತಮ್ಮ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕಾಗಿದೆ. ಹೇಗೆ ಕ್ರೈಸ್ತ ಮತ್ತು ಧರ್ಮ ಸ್ಥಾಪನೆ ಮಾಡಲು ಬಂದ್ರು ಕ್ರೈಸ್ತ ಮತ್ತು ಇನ್ನಿತರು ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ಬಂದ್ರು, ಹಾಗೆ ತಂದೆಯು ತಮ್ಮ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾರೆ. ಇದರಲ್ಲಿ ಹಿಂಸೆಯ ಮಾತಿಲ್ಲ. ನೀವು ಕಾಮ ಕಟಾರಿಯನ್ನಾಗ್ಲಿ ಸ್ಥೂಲ ಹಿಂಸೆ ಆಗ್ಲಿ ಮಾಡಲು ಸಾಧ್ಯ ಇಲ್ಲ. ಕೊಳಕಾದ ಬಟ್ಟೆಗಳ ಒಗೆಯೋದು ಅಂತ ಗಾಯನ ಇದೆ. ಆತ್ಮ ಬಟ್ಟೆಯನ್ನ ಪರಮಾತ್ಮ ತಂದೆ ಸ್ವಚ್ಛ ಮಾಡ್ತಾರೆ. ಮನುಷ್ಯರು ಸಂಪೂರ್ಣ ಅಂಧಕಾರದಲ್ಲಿದ್ದಾರೆ. ತಂದೆ ಬಂದು ಘೋರ ಅಂಧಕಾರದಿಂದ ಘೋರ ಪ್ರಕಾಶದಲ್ಲಿ ಕರ್ಕೊಂಡು ಹೋಗ್ತಾರೆ. ಆದ್ರೂ ಸಹ ಕೆಲವರು ಬಾಬಾ ಎಂದು ಹೇಳಿ ಮತ್ತೆ ಮುಖ ತಿರ್ಸ್ಕೊಂತಾರೆ. ಬಾಬಾ ತಂದೆ ಅಂತ ಒಪ್ಕೊಂಡು ತಂದೆನ್ ಬಿಟ್ಟು ಹೋಗ್ತಾರೆ, ವಿದ್ಯೆಯನ್ನೇ ಬಿಟ್ಟು ಬಿಡ್ತಾರೆ. ಭಗವಂತನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಓದಿಸ್ತಿದ್ದಾರೆ. ಇಂತಹ ವಿದ್ಯೆಯನ್ನು ಬಿಟ್ರೆ ಅವ್ರಿಗೆ ಮಹಾಮೂರ್ಖರೆಂದೇ ಹೇಳಲಾಗ್ತದೆ. ಇಲ್ಲಿ ಇಷ್ಟೊಂದು ಜಬರ್ದಸ್ತ್ ಅಂದ್ರೆ ಬಹಳ ದೊಡ್ಡ ಖಜಾನೆ ಸಿಗ್ತಾ ಇದೆ, ಇಂಥ ತಂದೆಯನ್ನು ಬಿಡ್ತಾರೇನು? ಒಂದು ಗೀತೆಯೂ ಇದೆ, ತಾವು ಪ್ರೀತಿಯನ್ನಾದ್ರೂ ಮಾಡಿ ಇಲ್ಲವ ತಿರಸ್ಕರಿಸಿ, ಆದ್ರೆ ನಾವು ನಿಮ್ಮ ಧರೆಯನ್ನು ಬಿಟ್ಟು ಹೋಗುವುದಿಲ್ಲ. ತಂದೆಯು ಬೇಹದ್ದಿನ ವಿಶಾಲ ರಾಜ್ಯಭಾಗ್ಯ ಕೊಡಲು ಬಂದರೆ ಇಲ್ಲಿ ಬಿಡುವ ಮಾತೇ ಇಲ್ಲ. ಒಳ್ಳೆಯ ಲಕ್ಷಣಗಳು ಧಾರಣೆ ಮಾಡ್ಕೊಳ್ಬೇಕಾಗಿದೆ. ಇವ್ರು ನಮ್ಗೆ ಬಹಳ ತೊಂದರೆ ಕೊಡ್ತಾರೆ, ಸ್ತ್ರೀಯರು ದೂರು ಕೊಡ್ತಾರೆ. ಇತ್ತೀಚೆಗಂತೂ ಮನುಷ್ಯರು ಬಹಳ ಕೆಟ್ಟೋಗಿದ್ದಾರೆ. ಆದ್ರಿಂದ ತಮ್ಮನ್ನು ರಕ್ಷಿಸ್ಕೊಳ್ಬೇಕು. ಸೋದರರು ಸೋದರಿಯರ ರಕ್ಷಣೆ ಮಾಡಬೇಕಾಗಿದೆ. ನಾವು ಆತ್ಮಗಳು ಎಂಥದ್ದೇ ಪರಿಸ್ಥಿತಿಯಲ್ಲಿ ತಂದೆಯಿಂದ ಆಸ್ತಿಯನ್ನು ಅವಶ್ಯ ತೆಗೆದುಕೊಳ್ಬೇಕು. ತಂದೆಯನ್ನು ಬಿಡೋದ್ರಿಂದ ಆಸ್ತಿಯು ಸಮಾಪ್ತಿ ಕಳ್ಕೊಂತಾರೆ. ನಿಶ್ಚಯ ಬುದ್ಧಿ ವಿಜಯಂತೆ, ಸಂಶಯ ಬುದ್ಧಿ ವಿನಶ್ಯಂತೆ. ಮತ್ತೆ ಪದವಿಯೇ ಕಡಿಮೆ ಆಗ್ಬಿಡ್ತದೆ. ಜ್ಞಾನ ಸಾಗರ ತಂದೆಯೊಬ್ಬರೇ ಕೊಡಲು ಸಾಧ್ಯ. ಬಲೆ ಯಾರು ಎಷ್ಟು ತಮ್ಮನ್ನು ಜ್ಞಾನಿ ಅಂತ ಹೇಳ್ಕೊಳ್ಳಿ, ಆದ್ರೆ ತಂದೆ ತಿಳಿಸ್ತಾರೆ ಎಲ್ಲರ ಬಳಿ ಇರೋದು ಶಾಸ್ತ್ರ ಮತ್ತು ಭಕ್ತಿ ಮಾರ್ಗದ ಜ್ಞಾನ. ಯಾವುದಕ್ಕೆ ಸತ್ಯ ಜ್ಞಾನ ಅಂತ ಹೇಳಲಾಗ್ತದೆ ಅದು ಮನುಷ್ಯರಿಗೆ ಗೊತ್ತೇ ಇಲ್ಲ. ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ, ಸುಪ್ರಭಾತ್, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಮೊದಲನೇದು, ಗಮನವಿರಬೇಕು. ಮುರಳಿ ಕೇಳುವ ಸಮಯದಲ್ಲಿ ಬುದ್ಧಿಯೋಗವು ಹೊರಗಡೆ ಅಲೆದಾಡುತ್ತಿದೆಯಾ? ಸದಾ ಸ್ಮೃತಿ ಇರಬೇಕು. ನಾವು ಶಿವತಂದೆಯ ಮಹಾವಾಕ್ಯಗಳನ್ನು ಕೇಳುತ್ತಿದ್ದೇವೆ. ಇದು ಸಹ ನೆನಪಿನ ಯಾತ್ರೆ ಆಗಿದೆ. ಎರಡನೇದು, ತಮ್ಮನ್ನು ತಾವು ನೋಡಿಕೊಳ್ಳಿ. ನಮ್ಮಲ್ಲಿ ಜ್ಞಾನ, ಯೋಗ ಮತ್ತು ದೈವಿ ಗುಣಗಳಿವೆಯೇ? ಲೋಭದ ಭೂತವಿಲ್ಲವೇ? ಮಾಯೆಗೆ ವಶವಾಗಿ ಯಾವುದೇ ವಿಕರ್ಮ ಅಂತೂ ಆಗ್ತಿಲ್ವಾ? ವರದಾನ:
ನಿಮಿತ್ಯ ಭಾವದ ಸ್ಮೃತಿಯಿಂದ ಏರುಪೇರನ್ನು ಸಮಾಪ್ತಿ ಮಾಡುವಂತ, ಅಂದ್ರೆ ಚಂಚಲತೆ ಏರುಪೇರು ಸಮಾಪ್ತಿ ಮಾಡುವಂತ ಸದಾ ಅಚಲ ಅಡೋಲ ಆಗಿರಿ. ನಿಮಿತ್ಯ ಭಾವದಿಂದ ಅನೇಕ ಪ್ರಕಾರದ ನಾನು ಎನ್ನುವುದು, ನನ್ನದು ಎನ್ನುವುದು ಸಹಜವಾಗಿ ಸಮಾಪ್ತಿಯಾಗಿ ಬಿಡುವುದು. ಈ ಸ್ಮೃತಿ ಸರ್ವ ಪ್ರಕಾರದ ಹಲ್ಚಲ್ ಏರುಪೇರುನಿಂದ ಬಿಡಿಸಿಕೊಂಡು ಅಚಲ ಅಡೋಲ ಸ್ಥಿತಿಯ ಅನುಭವ ಮಾಡಿಸುತ್ತದೆ. ಸೇವೆಯಲ್ಲೂ ಸಹ ಪರಿಶ್ರಮ ಪಡೋ ಅಗತ್ಯ ಇಲ್ಲ. ಏಕೆಂದ್ರೆ ನಿಮಿತ್ತರಾಗುವಂತ ಬುದ್ಧಿಯಲ್ಲಿ ಸದಾ ನೆನಪಿರ್ತದೆ, ಏನು ಕರ್ಮ ನಾನ್ ಮಾಡ್ತೇನೆ. ನಿಮಿತ್ತ ಅನ್ಕೊಂಡ್ರೆ ಬುದ್ಧಿಯಲ್ಲಿ ನೆನಪಿರ್ತದೆ, ನಾನೇನ್ ಕರ್ಮ ಮಾಡ್ತೇನೆ, ನನ್ನನ್ನು ನೋಡಿ ಎಲ್ಲರೂ ಮಾಡ್ತಾರೆ. ಸೇವೆಗೆ ನಿಮಿತ್ತರಾಗೋದರ್ಥಾತ್ ಸ್ಟೇಜ್ ಮೇಲೆ ಇರೋದು, ವೇದಿಕೆ ಮೇಲೆ. ವೇದಿಕೆ ಕಡೆ ಸ್ವತಃ ಎಲ್ಲರ ದೃಷ್ಟಿ ಇರ್ತದೆ. ಆದ್ರಿಂದ ಈ ಸ್ಮೃತಿ ಸದಾ ಸುರಕ್ಷತೆಗೆ ಸಾಧನ ಆಗುವುದು. ಶ್ಲೋಗನ್: ಸರ್ವ ಮಾತುಗಳಿಂದ ಭಿನ್ನ ಆಗಿ ಆಗ ಪರಮಾತ್ಮ ತಂದೆಯ ಆಶ್ರಯದ ಅನುಭವ ಆಗುವುದು. ಇಂದಿನ ಅವ್ಯಕ್ತ ಸೂಚನೆ: ಸಹಜ ಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ. ವರ್ತಮಾನ ಸಮಯ ಅಲೆದಾಡುತ್ತಿರುವ ಆತ್ಮಗಳಿಗೆ ಒಂದು ಶಾಂತಿ ಬೇಕಾಗಿದೆ, ಮತ್ತೊಂದು ಆತ್ಮಿಕ ಸ್ನೇಹ ಬೇಕಾಗಿದೆ. ಪ್ರೇಮ ಮತ್ತು ಶಾಂತಿಯೇ ಎಲ್ಲ ಸ್ಥಳದಲ್ಲಿ ಅನುಭವವಿದೆ. ಅದಕ್ಕೆ ಏನೇ ಪ್ರೋಗ್ರಾಂ ಮಾಡುತ್ತೀರೆಂದರೆ ಅದರಲ್ಲಿ ಮೊದಲು ತಂದೆಯ ಸಂಬಂಧದ ಸ್ನೇಹದ ಮಹಿಮೆ ಮಾಡಿ ಮತ್ತು ಅದರ ಪ್ರೀತಿಯಿಂದ ಆತ್ಮರ ಸಂಬಂಧ ಜೋಡಿಸಿದ ನಂತರ ಶಾಂತಿಯ ಅನುಭವ ಮಾಡಿಸಿರಿ. ಪ್ರೇಮ ಸ್ವರೂಪ ಮತ್ತು ಶಾಂತಿ ಸ್ವರೂಪ ಎರಡರ ಸಮಾನತೆ ಇರಲಿ. ಓಂ ಶಾಂತಿ.